ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು RRB PO ಮೈನ್ಸ್ಗೆ ಕಂಪ್ಯೂಟರ್ ಅವೇರ್ನೆಸ್ ನೆಕ್ಸ್ಟ್ 10 ಡೇಸ್ ಏನಿದೆ ಅಷ್ಟರಲ್ಲಿ ಹೇಗೆ ಕವರ್ ಮಾಡೋದು ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ದಿನ ಸ್ವಲ್ಪ ಬ್ಯುಸಿ ಇದ್ದೆ ನಾನು, ಅದಕ್ಕೆ ಯಾವುದೇ ರೀತಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ಈ ವಿಡಿಯೋನ ಮಾಡಲೇಬೇಕು ಅಂತ ನನಗೂ ಅನ್ನಿಸ್ತು. ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಮಾಡಿ ಅಂತ. ಏನಕ್ಕೆ ಅಂತ ಅಂದರೆ ಈ ಕಂಪ್ಯೂಟರ್ ಅವೇರ್ನೆಸ್ ಏನಿದೆ ಇದರಲ್ಲಿ ಮಾತ್ರ ನೀವು ಇನ್ನು ನೆಕ್ಸ್ಟ್ 10 ಡೇಸಲ್ಲಿ 10 ಮಾರ್ಕ್ಸ್ವರೆಗೂ ಪುಷ್ ಮಾಡ್ಬೋದು. ಅಂದರೆ ನೀವು ಝೀರೋ ಲೆವೆಲಲ್ಲಿ ಇದ್ದರೂ ಕೂಡ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡ್ಬೋದು. ಆ್ಯಂಡ್ 30 ಕ್ವಶನ್ಸ್, ಮಿನಿಮಮ್ 30 ಕ್ವಶನ್ಸ್ನ ಅಟೆಂಡ್ ಮಾಡಿ ಮಿನಿಮಮ್ 10 ಮಾರ್ಕ್ಸ್ವರೆಗೂ ನೀವು ಆರಾಮಾಗಿ ಪುಷ್ ಮಾಡ್ಬೋದು ಅನ್ನೋ ಒಂದೇ ಸಬ್ಜೆಕ್ಟ್ ಕಂಪ್ಯೂಟರ್ ಅವೇರ್ನೆಸ್. ಆ್ಯಂಡ್ ತುಂಬ ಜನ ಇನ್ನೂ ಓದೋಕ್ಕೆ ಸ್ಟಾರ್ಟ್ ಮಾಡಿರಲ್ಲ, ಅಥವಾ ರಿಸಲ್ಟ್ ಬಂದಾದಮೇಲೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಪ್ಯಾನಿಕ್ ಆಗ್ದಲೇ ನೀವು ಕವರ್ ಮಾಡ್ಬೋದು ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಲಾಸ್ಟ್ ಇಯರ್ ನಾನೇನು ಫಾಲೋ ಮಾಡಿದ್ದೆ ಅದನ್ನೇ ಹೇಳ್ತೀನಿ. ಆ್ಯಂಡ್ ನಾನು ಲಾಸ್ಟ್ 3-4 ಡೇಸಲ್ಲಿ ಪ್ರಿಪೇರ್ ಆಗಿದ್ದೆ ಅಷ್ಟೇ ಕಂಪ್ಯೂಟರ್ ಅವೇರ್ನೆಸ್ಗೆ. ನಾನು ಪ್ರೀವಿಯಸ್ ಇಯರ್ ವೀಡಿಯೋಗಳಲ್ಲಿ ನೀವು ನೋಡಿದ್ರೂ ನಾನು ಇದೇ ಹೇಳಿರ್ತೀನಿ. ಯಾಕೆಂದರೆ ನಾನು ಆ್ಯಕ್ಚುಲಾಗಿ ಮ್ಯಾಕ್ಸಿಮಮ್ 4 ಡೇಸ್ ಏನೋ ಕೊಟ್ಟಿದ್ದೆ ಅಷ್ಟೇ. ಆ್ಯಂಡ್ ಅದರಲ್ಲೂ 2 ವೀಡಿಯೋಸ್ನ ನಾನು ನೋಡಬೇಕು ಅಂತ ಅಂದ್ಕೊಂಡು ವಾಚ್ ಲಿಸ್ಟಿಗೆ ಹಾಕ್ಕೊಂಡಿದ್ದೆ. ಬಟ್ ಆ 2 ವೀಡಿಯೋಸಲ್ಲಿ ಕೂಡ ನಾನು ಕವರ್ ಮಾಡೋಕ್ಕಾಗಿದ್ದು ಒಂದೇ ವೀಡಿಯೋ. ಬಟ್ ಆ ವಿಡಿಯೋನ ಫುಲ್ಲು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಆ ವಿಡಿಯೋ ಕ್ಲಾಸ್ ಕೇಳಿದ್ದೆ ನಾನು. ಆ ಕ್ಲಾಸ್ದು ನೋಟ್ಸ್ ಮಾಡಿ ರಿವೈಸ್ ಮಾಡಿ ನಾನು ಅಟೆಂಡ್ ಮಾಡಿದ್ದೆ ಎಕ್ಸಾಮಲ್ಲಿ. 30 ಕ್ವಶನ್ಸ್ ಏನೋ ಅಟೆಂಡ್ ಮಾಡಿದ್ದೆ. 19 ಸ್ಕೋರ್ ಆಗಿತ್ತು. 19 ಅಂದರೆ ಔಟ್ ಆಫ್ 20, ಸೊ 20 ಕನ್ವರ್ಟ್ ಮಾಡೋದ್ರಿಂದ 9.5. ಸೊ ನೀವು ಅಷ್ಟೇ ಈ ಕಂಪ್ಯೂಟರ್ ಅವೇರ್ನೆಸ್ ಸೆಕ್ಷನಲ್ಲಿ ಝೀರೋಲ್ಲಿ ಇದ್ದೀರಾ ಅಂದರೆ ಈಗ ಸ್ಟಾರ್ಟ್ ಮಾಡಿ 10 ಸ್ಕೋರ್ ಮಾಡಿದ್ರಿ ಅಂದರೆ ವೆಲ್ ಆ್ಯಂಡ್ ಗುಡ್. ಮೈನ್ಸಲ್ಲಿ 10 ಮಾರ್ಕ್ಸ್ ಇದೆ ಅಂತ ಅಂದರೆ ಅದು ನಿಮ್ಮ ಕಾಂಪಿಟೇಷನಲ್ಲಿ ನಿಮ್ಮ ತುಂಬ ಮುಂದೆ ಇರ್ತೀರಾ ನೀವು. ಸೊ ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡಿ ಕ್ಲಾಸ್ ಕೇಳಿ, ನಾನು ಯಾವ ಕ್ಲಾಸ್ ಹೇಳ್ತೀನಿ ಅದನ್ನು. ಅದಾದಮೇಲೆ ನೋಟ್ಸ್ ಮಾಡಿ, ನೋಟ್ಸ್ನ ರಿವೈಸ್ ಮಾಡಿ, ಮತ್ತು MCQ ಪ್ರಾಕ್ಟೀಸ್ ಮಾಡಿ. ನಾನು ಯಾವ ಕ್ಲಾಸು ಎಲ್ಲಿ MCQ ಪ್ರಾಕ್ಟೀಸ್ ಮಾಡಬೇಕು ಅದೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕ್ಲಾಸ್ ಬಂದುಬಿಟ್ಟು ಇದು 2 ಕ್ಲಾಸ್ಗಳು. ನಾನು ಲಾಸ್ಟ್ ಇಯರ್ ಇದೊಂದು ಕ್ಲಾಸ್ ಮಾತ್ರ ಕವರ್ ಮಾಡೋಕ್ಕಾಗಿತ್ತು, ಯಾಕೆಂದರೆ ನನಗೆ ಟೈಮ್ ಕಮ್ಮಿ ಇತ್ತು. ಆ್ಯಂಡ್ ಇದು ಸೆಕೆಂಡ್ ಕ್ಲಾಸ್. ಇದು ಎರಡೂ ಕ್ಲಾಸ್ನ ನೀವು ಕಂಪ್ಲೀಟಾಗಿ ಅಟೆಂಡ್ ಮಾಡಿ ನೋಟ್ಸ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿ ನೋಡಿ 1.1 ಮಿಲಿಯನ್ ಅಂದರೆ ಮೋರ್ ದ್ಯಾನ್ 11 ಲ್ಯಾಕ್ 11 ಲಕ್ಷ ಜನ ನೋಡಿದ್ದಾರೆ. ಆ್ಯಂಡ್ ಈ ಕಮೆಂಟ್ ಸೆಕ್ಷನ್ ನೋಡಿ ನೀವು ಆ ವಿಡಿಯೋದಲ್ಲಿ. ನಾನು ನಿಮಗೆ ಏನೋ ಎಕ್ಸಾಜಿಗರೇಟ್ ಮಾಡಿ ಹೇಳ್ತಿದ್ದೀನಿ ಅಂತ ಅನಿಸಿದರೆ, ಎಲ್ಲರೂ ಎಕ್ಸಾಮ್ ಹಿಂದಿನ ದಿನ ಅಥವಾ ಎಕ್ಸಾಮಿಗೆ 3 ಡೇಸ್ ಇದ್ದಂಗೆ ಈ ವಿಡಿಯೋ ನೋಡಿದೆ, ಬಟ್ ನಾನು ಇಷ್ಟು ಅಟೆಂಡ್ ಮಾಡಿದೆ, ಇಷ್ಟು ಸ್ಕೋರ್ ಮಾಡಿದೆ ಅಂತ ಹೇಳಿದ್ದಾರೆ. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಕ್ಲಾಸ್ನ. ಬಟ್ ಒಂದು ಡಿಫಾಲ್ಟ್ ಏನು ಅಂದರೆ, ಯಾರಿಗೆ ಹಿಂದಿ ಬರಲ್ಲ, ಐ ಆಮ್ ರಿಯಲಿ ಸಾರಿ ಫಾರ್ ದೆಮ್. ಇದು ಕಂಪ್ಲೀಟ್ ಕ್ಲಾಸ್ ಹಿಂದಿಲಿ ಎಕ್ಸ್ಪ್ಲೈನ್ ಮಾಡಿರೋದು, ಬಟ್ ಇಂಗ್ಲೀಷಲ್ಲಿದೆ ಸ್ಲೈಡ್ಸು. ನೀವು ಸ್ಲೈಡ್ಸ್ ನೋಡಿದ್ರೇ ಓದಿದ್ರೇ ಅರ್ಥ ಮಾಡ್ಕೊಬೋದು. ಆ್ಯಂಡ್ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋನ. ಕಂಪ್ಲೀಟ್ 2 hours 57 minutes 56 seconds ಕೂಡ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ತುಂಬ ಡಿಲೇ ಮಾಡಬೇಡಿ. ಈಗ 10 ಡೇಸ್ ಇದೆ ಅಂತ ಅಂದ್ಬಿಟ್ಟು ಡೈಲಿ ಒಂದು 10 ನಿಮಿಷ ನೋಡ್ತೀನಿ, 30 ಮಿನಿಟ್ಸ್ ನೋಡ್ತೀನಿ, ಆ ಥರ. ಮ್ಯಾಕ್ಸಿಮಮ್ 2 ಡೇಸಲ್ಲಿ ಒಂದೇ ಸ್ಟ್ರೆಚ್ಚಲ್ಲಿ ಈ ವಿಡಿಯೋ ಕಂಪ್ಲೀಟ್ ಮಾಡಿ. ಹಾಗೆ ನೋಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ನೋಟ್ಸ್ ಮಾಡ್ಕೊಳ್ಳೋದು ನೀವು. ಆ್ಯಂಡ್ ಆ ನೋಟ್ಸ್ನ ಎಕ್ಸಾಮ್ 28 ಇದೆ ಅಂತಂದರೆ 26th ಆ್ಯಂಡ್ 27th ಕಂಪ್ಯೂಟರ್ ಅವೇರ್ನೆಸ್ ನೋಟ್ಸ್ನ ಫುಲ್ಲು ನೀವು ರಿವೈಸ್ ಮಾಡಬೇಕು. ಆ್ಯಂಡ್ ಈ ಎರಡೂ ಕ್ಲಾಸ್ನ ನೀವು ಇನ್ನು ನೆಕ್ಸ್ಟ್ 3 ಡೇಸಲ್ಲಿ ಕವರ್ ಮಾಡಿ. ಮ್ಯಾಕ್ಸಿಮಮ್ ಇನ್ನು 4 ಡೇಸ್. ಸೊ ಈ 4 ಡೇಸಲ್ಲಿ ಎರಡೂ ಕ್ಲಾಸ್ನ ಕವರ್ ಮಾಡಿಬಿಟ್ಟು ಒಂದು ನೋಟ್ಸ್ ಮಾಡ್ಕೊಳ್ಳಿ. ಆ ನೆಕ್ಸ್ಟ್ 4 ಡೇಸ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ 10 ಡೇಸಿಗೆ ನಾನು ಹೇಳ್ತಿರೋದು. ಸೊ 4 ಡೇಸ್ ಈ ಕ್ಲಾಸ್ ನೋಡ್ತೀರಾ, ನೋಟ್ಸ್ ಮಾಡ್ತೀರಾ. ಸೊ ನೆಕ್ಸ್ಟ್ 4 ಡೇಸ್ ಏನು ಮಾಡಿ ಅಂತಂದರೆ, ಸೊ ಇಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ ನೋಡಿ. ಸೊ ಇದು ಅರೋರಾ ಎಜುಕೇಟರ್ ಅಂತ, ಇವರು ಕಂಪ್ಯೂಟರ್ ಅವೇರ್ನೆಸ್ಗೆ ಫುಲ್ ಫೇಮಸ್ಸು ಬ್ಯಾಂಕಿಂಗಲ್ಲಿ. ಇವ್ರದ್ದು ಈ ಪ್ಲೇ ಲಿಸ್ಟಲ್ಲಿ MCQs ಇದೆ. ಸೊ MCQs ಅಂದರೆ ಡೈಲಿ ಅಪ್ಡೇಟ್ ಮಾಡ್ತಿರೋ ನೋಡಿ, ಅಪ್ಡೇಟೆಡ್ ಟುಡೇ ಅಂತಲೇ ಇದೆ. ಸೊ ಡೈಲಿ ಅಪ್ಡೇಟ್ ಮಾಡ್ತಿರೋದ್ರಿಂದ ಡೈಲಿ ಒಂದೊಂದು ಕ್ಲಾಸ್, ಮಿನಿಮಮ್ ಅಂದರೂ ಒಂದು ಕ್ಲಾಸ್ನ MCQs 40 ಕ್ವಶನ್ಸ್ ಇರುತ್ತೆ. ಸೊ 40 ಕ್ವಶನ್ಸ್ನ ನೀವು ಅಟೆಂಡ್ ಮಾಡಿ. ಲೈಕ್ ಫಸ್ಟು ನೀವು ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಆನ್ಸರ್ ಗೊತ್ತಾದರೆ ಅದನ್ನು ನೋಟ್ಸ್ ಮಾಡಬೇಡಿ. ನಿಮಗೆ ಆನ್ಸರ್ ಗೊತ್ತಾಗಲಿಲ್ಲ ಅಂದರೆ ಅದನ್ನು ನೋಟ್ ಮಾಡ್ಕೊಳ್ಳಿ, ಆ ಕ್ವಶನ್ನು, ಆ ಆನ್ಸರು. ಮತ್ತು ಇವ್ರದ್ದು ಎಕ್ಸ್ಪ್ಲನೇಷನ್ ಕೇಳಿ. ಎಕ್ಸ್ಪ್ಲನೇಷನ್ ಕೇಳಬೇಕಿದ್ರೆ ಆ ಕ್ವಶನಿಗೆ ರಿಲೇಟೆಡ್ ಏನೇನು ಇರುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಕೂಡ ತುಂಬ ಯೂಸ್ ಆಗುತ್ತೆ. ಇವ್ರ ಕ್ಲಾಸ್ನ ಬೇಕಿದ್ರೆ ನೀವು 1.5x 2x ಅಲ್ಲಿ ಕೇಳಿ. ಬಟ್ ಆಗಲೇ ಹೇಳಿದಂತೆ 2 ಕ್ಲಾಸ್ನ ನೀವು ನಾರ್ಮಲ್ ಸ್ಪೀಡಲ್ಲಿ ನೀಟಾಗಿ ಕೇಳ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಇದಿಷ್ಟು ಮಾಡಿದರೆ ನಿಮಗೆ ಕಂಪ್ಯೂಟರ್ ಅವೇರ್ನೆಸ್ಸಲ್ಲಿ ಖಂಡಿತವಾಗೂ ಚೆನ್ನಾಗಿ ಸ್ಕೋರ್ ಆಗುತ್ತೆ. ಇದಿಷ್ಟೇ ಸ್ಟ್ರಾಟಜಿ. ಇನ್ನು ಏನೋ ಮ್ಯಾಜಿಕ್ಕಾಗಿ ಏನೂ ಹೇಳೋಕ್ಕಾಗಲ್ಲ. ನೀವು 2 hours ಓದ್ಬಿಟ್ರೆ ನಿಮಗೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸ್ವಲ್ಪ ಕಷ್ಟಪಡಲೇಬೇಕು. 10 ಡೇಸ್ ಇದೆ. ಸೊ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಟೈಮ್ ಕೊಟ್ಟು ಓದಿ, ಆರಾಮಾಗಿ ಸ್ಕೋರ್ ಮಾಡ್ತೀರಾ. ಆ್ಯಂಡ್ ಮೇ ಬಿ ಈಗ ನಾನು 3 ಡೇಸಲ್ಲಿ ಕವರ್ ಮಾಡೋಷ್ಟು ಸ್ಕೋರ್ ಮಾಡಿದೆ ಅಂತಂದರೆ ನನಗೆ ಕಂಪ್ಯೂಟರ್ ಬ್ಯಾಕ್ಗ್ರೌಂಡ್ ಇತ್ತು ಆ ಥರ ಏನೂ ಅಂದ್ಕೋಬೇಡಿ. ನಾನು ಯಾವ ಏಜಲ್ಲೂ ಕಂಪ್ಯೂಟರ್ ಅಂದರೆ ಯಾವ ಕ್ಲಾಸಲ್ಲೂ ಕಂಪ್ಯೂಟರ್ನ ಅಂತ ಸಪ್ರೇಟಾಗಿ ಓದಿಲ್ಲ. ಆ್ಯಂಡ್
ಡಿಗ್ರಿಲಿ ಒಂದು ಪೇಪರ್ ಇತ್ತು, ಒ ಎ ಅಂತ ಒಂದು ಪೇಪರ್ ಬರುತ್ತೆ ನಮಗೆ. ಅದು ಒಂದು ಸೆಮ್ಮಲ್ಲೇನೋ ಕಂಪ್ಯೂಟರ್ ನಾಲೆಡ್ಜ್ ಅಂತ ಒಂದು ಪೇಪರ್ ಇತ್ತಷ್ಟೇ. ಅದನ್ನು ಡಿಗ್ರಿ ಪಾಸ್ ಮಾಡೋದಕ್ಕೋಸ್ಕರ ಓದಿದ್ದು ಬಿಟ್ಟರೆ ಇನ್ನೇನು ಓದಿರಲಿಲ್ಲ. ಅದೇ 5 ಮಾರ್ಕ್ಸ್ದು ಒಂದು 2 ಕ್ವಶನ್ ಇಂಪಾರ್ಟೆಂಟ್ ನಮ್ಮ ಲೆಕ್ಚರರ್ ಹೇಳಿದ್ದು ಓದ್ಬಿಟ್ಟು ಪಾಸ್ ಆಗಿದ್ದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ಕಂಪ್ಯೂಟರ್ ನಾಲೆಡ್ಜ್ ಇರಲಿಲ್ಲ. ಸೊ ಈಗಲೂ ಕೂಡ ನಾನು ಈ ವಿಡಿಯೋ ಹೇಳಿದ್ನಲ್ಲ, ಈ 2 ವೀಡಿಯೋಸಲ್ಲಿ ಫಸ್ಟ್ ವೀಡಿಯೋ ನಾನು ನೋಡಿಲ್ಲ. ಸೊ ಈ ಮೈಕ್ರೋಸಾಫ್ಟ್ ಆಫೀಸು, ಶಾರ್ಟ್ ಕೀಸು ನನಗೆ ಈಗಲೂ ಕೂಡ ಗೊತ್ತಿಲ್ಲ. ನನ್ನ ಲಕ್ಕಿಗೆ ಲಾಸ್ಟ್ ಇಯರ್ ನನ್ನ ಶಿಫ್ಟಲ್ಲಿ ಶಾರ್ಟ್ ಕೀಸ್ ಒಂದು ಕ್ವಶನ್ನೂ ಬಂದಿರಲಿಲ್ಲ. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಆ್ಯಂಡ್ ಅದರಲ್ಲಿ ಇಂಪಾರ್ಟೆಂಟ್ ಅಂತ ಅಂದರೆ, ಈ ವಿಡಿಯೋದಲ್ಲಿ ಅವರು ಒಂದೊಂದು ಟಾಪಿಕ್ ಸ್ಟಾರ್ಟ್ ಮಾಡ್ತಾರಲ್ಲ, ಆ ಎಲ್ಲ ಟಾಪಿಕ್ ಹೆಡ್ಡಿಂಗ್ ಏನಿರುತ್ತೆ, ಆ ಹೆಡ್ಡಿಂಗಲ್ಲಿ ಬರೋದು ಎಲ್ಲ ಇಂಪಾರ್ಟೆಂಟೆ. ಫಾರ್ ಎಕ್ಸಾಂಪಲ್ ಜನ್ರೇಷನ್ ಅಂತ ಬರುತ್ತೆ. ಸೊ ಜನ್ರೇಷನಲ್ಲಿ 4 ಜನ್ರೇಷನಲ್ಲಂತೂ ಒಂದು ಕ್ವಶನ್ ಪಕ್ಕಾ ಇರುತ್ತೆ. ಲೈಕ್ ಸೆಮಿ ಕಂಡಕ್ಟರ್ ಎಲ್ಲಿಂದ ಅಂದರೆ ಯಾವ ಜನ್ರೇಷನಲ್ಲಿ ಯೂಸ್ ಮಾಡಿದ್ರು ಆ ಥರ. ಅಥವಾ ಈ ಟ್ಯೂಬ್ಸು ಮೇ ಬಿ ಫಸ್ಟ್ ಜನ್ರೇಷನ್ ಏನೋ ಟ್ಯೂಬ್ಸ್ ಮಾಡಿದರು. ಮತ್ತು ಈ ಒ ಎಸ್ ಬಗ್ಗೆ, ನೆಕ್ಸ್ಟು ಸಾಫ್ಟ್ವೇರ್ ಬಗ್ಗೆ ಬರುತ್ತೆ, ಹಾರ್ಡ್ವೇರ್ ಬಗ್ಗೆ ಕ್ವಶನ್ಸ್ ಬರುತ್ತೆ, ಮತ್ತು ಇನ್ಪುಟ್ ಡಿವೈಸಸ್ ಬಗ್ಗೆ ಬರುತ್ತೆ, ಔಟ್ಪುಟ್ ಡಿವೈಸಸ್ ಬಗ್ಗೆ ಬರುತ್ತೆ, ಮತ್ತು ಆಪರೇಟಿಂಗ್ ಸಿಸ್ಟಮ್ ಲೇಯರ್ಗಳ ಬಗ್ಗೆ ಬರುತ್ತೆ. ಸೊ ಆ ಥರ ತುಂಬ ಇದೆ. ಸೊ ಅದು ಎಲ್ಲನೂ ಈ ಕ್ಲಾಸಲ್ಲಿ ಕವರ್ ಮಾಡಿದ್ದಾರೆ. ಸೊ ಈ ಕ್ಲಾಸ್ ಕೇಳಿಬಿಟ್ಟು ಚೆನ್ನಾಗಿ ಅಟೆಂಡ್ ಮಾಡಿ. ಇಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.